ಮಾತುಕತೆಯನ್ನು. ಹೋರ್ಮುಜ್ ಜಲಸಂಧಿನಲ್ಲಿ ಇವ್ರ ಶಿಪ್ಗಳನ್ನು ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಮುಚ್ಕೊಂಡಿರಿ ಅಂತ ಹೇಳಿಬಿಟ್ಟಿದೆ ಇರಾನ್. ಬಿಡಲ್ಲ ನಿಮ್ಮ ಶಿಪ್ಪನ್ನು ಯಾವುದೇ ಕಾರಣಕ್ಕೂ ನಾವು. ಇದು ಪಾಕಿಸ್ತಾನದ ಯೋಗ್ಯತೆ, ಪಾಕಿಸ್ತಾನದ ಹಣೆಬರಹ. ಮಾತಾಡ್ಕೊಳ್ಳಿ, ನೀವು ಅಮೆರಿಕ ಜೊತೆ ಮಾತಾಡ್ಕೊಳ್ಳಿ. ಶಾರ್ಜಾ ಕಂಟೈನರ್ ಟರ್ಮಿನಲ್ನಿಂದ ಹೊರಟಿತ್ತು, ಯಾವುದೇ ಕಾರಣಕ್ಕೂ ನಿಮ್ಮ ಹಡಗನ್ನು ನಾವು ಬಿಡಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ನೋಡಿ, ಸೇನೆಯ ಮಹಾದಂಡನಾಯಕ, ಒಂದು ಲೆಕ್ಕದಲ್ಲಿ ದಂಡನಾಯಕ ಅಲ್ಲ, ದಂಡಕ್ಕೆ ನಾಯಕ. ಆತ ಹೇಳಿದ್ದೇನು, ನೀವೇನಾದರೂ ಜಾಸ್ತಿ ಇರಾನ್ ಬಗ್ಗೆ ಪ್ರೀತಿ ತೋರಿಸುವಂಥವ್ರು ಇರಾನಿಗೆ ಹೊರಟೋಗಿ ಅಂತ. ಇನ್ನೊಂದು ಕಡೆಗೆ ಶರೀಫ್ ಸಂಧಾನ ಮಾಡ್ತಾರೆ ಕೆಟ್ಟ ಮುಖ ಇಟ್ಕೊಂಡು. ಇದು ಪಾಕಿಸ್ತಾನದ ಸ್ಥಿತಿ, ಪಾಕಿಸ್ತಾನದ ಮನಸ್ಥಿತಿ, ಮನೋರೋಗ. ಯಾವ ಕಾರಣದಿಂದ ನಂಬುತ್ತೆ ಇರಾನ್? ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 5-6 ತಿಂಗಳ ಹಿಂದಿನ ಕತೆ ಜ್ಞಾಪಿಸ್ಕೊಳ್ಳಿ. ತುಂಬ ಬಾಲ ಬಿಚ್ಚಿತು ಅಂತ ಒಂದು ಕ್ಷಿಪಣಿ ಹಾರಿಸ್ಬಿಟ್ಟಿತ್ತು ಇರಾನ್ ಇವ್ರ ತಲೆ ಮೇಲೆ. ಹೆಂಗೆಂಗೋ ಸುಮ್ಮನಾಯಿತು. ಯಾಕೆ ಸುಮ್ಮನಾಯಿತು ಅಂತಂದರೆ ಸ್ಥಿತಿಗತಿಗಳು ಸರಿಯಿಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಯುದ್ಧ ಇದೆ ಅಂತ ಗೊತ್ತಿತ್ತು ಅದಕ್ಕೆ. ಮುಂದೆ ಒಂದಲ್ಲ ಒಂದು ದಿವಸ ಸಂದರ್ಭ ಬರುತ್ತೆ, ಅಕ್ಕಪಕ್ಕದವ್ರನ್ನ ಕೆಡಿಸ್ಕೊಳ್ಳೋದು ಬೇಡ, ಆಮೇಲೆ ಈ ಶಸ್ತ್ರಾಸ್ತ್ರಗಳನ್ನು ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ದೂರದೃಷ್ಟಿ ಇತ್ತು ಇರಾನಿಗೆ. ಅದಕ್ಕೋಸ್ಕರ ಪಾಕಿಸ್ತಾನದ ಮೇಲೆ ಜಾಸ್ತಿ ಕ್ಷಿಪಣಿಗಳನ್ನು ಹಾರಿಸ್ತಿಲ್ಲ. ಈಗ ನೋಡಿ, ಪಾಕಿಸ್ತಾನ ಯಾವ ಹಾವುಗಳನ್ನು ಸಾಕ್ತಲ್ಲ ಅದೇ ಹಾವುಗಳು ಬುಸ್ಗುಡ್ತಾ ಇವೆ. ಈಗ ಅತ್ಯಂತ ಹೆಚ್ಚು ಭಯೋತ್ಪಾದಕ ದಾಳಿಗಳಾಗ್ತಾ ಇರುವಂಥದ್ದು ಯಾವ ದೇಶ ಹೇಳಿ? ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದ ಶಿಪ್ಗಳಿಗೆ ಇಲ್ಲಿಂದ ಯಾವುದೇ ಬಿಡುಗಡೆ ಇಲ್ಲ, ನೇರವಾಗಿ ಹೇಳಿಬಿಟ್ಟಿದೆ. ಆದರೆ